ಸಮಸ್ತ ಅತಿಥಿ ಉಪನ್ಯಾಸಕ ಮಿತ್ರರೇ ನಮಸ್ಕಾರ. ಸರ್ಕಾರ ನಮ್ಮ ಬೇಡಿಕೆಗಳಿಗೆ ತದ್ವಿರುದ್ಧವಾದ ಹೇಳಿಕೆಯನ್ನು ನೀಡಿರುವ ಕಾರಣ ನಾವ್ಯಾರೂ ಅದನ್ನು ಒಪ್ಪಿಕೊಂಡಿಲ್ಲ, ಒಪ್ಪಿಕೊಳ್ಳುವ ಮಾತೇ ಇಲ್ಲ. ಹೀಗಾಗಿ ನಮ್ಮ ಪ್ರತಿಭಟನೆ ಅನವರತ ಸಾಗ್ತಾ ಇದೆ. ಅದರ ಭಾಗವಾಗಿ ಪೂರ್ವ ನಿರ್ಧರಿತವಾದಂತೆ 1ನೇ ತಾರೀಕಿಗೆ ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ಮಠದಿಂದ ಅವರ ಅಮೃತ ಹಸ್ತದಿಂದ ಪಾದಯಾತ್ರೆ ಚಾಲನೆಗೊಂಡು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನಕ್ಕೆ ತಲುಪಿ ಅಲ್ಲಿ ಸರ್ಕಾರವನ್ನು ಕಣ್ತರಿಸುವಂತಹ ಒಂದು ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ನಮಗೆಲ್ಲರಿಗೂ ಬಂದೊದಗಿದೆ. ಹೀಗಾಗಿ ಯಾರು ಧೃತಿಗೆಡದೆ, ಯಾರು ನಕಾರಾತ್ಮಕವಾದಂಥ ವಿಚಾರಗಳಿಗೆ ಕಿವಿಗೊಡದೆ, ಅವರಿವರೆನ್ನದೆ ಎಲ್ಲರೂ ಅವರವರ ಬದುಕಿಗಾಗಿ, ಇದರಲ್ಲಿ ಎಲ್ಲರ ಬದುಕು ಅಡಕವಾಗಿದೆ, ಒಬ್ಬರ ಬದುಕಲ್ಲ. ಇಂದು ನಾವು ಇದಕ್ಕೆ ಸ್ಪಂದಿಸದೆ ಹೋದರೆ ಮುಂದೆಂದೂ ನಾವು ಉಜ್ವಲವಾದಂಥ ಭವಿಷ್ಯವನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಈಗಾಗಲೇ ನಾವು ಎಲ್ಲರ ಒಗ್ಗಟ್ಟಿನ ಫಲವಾಗಿ ಅರ್ಧ ದಾರಿಯನ್ನು ಕ್ರಮಿಸಿ ಬಂದಿದ್ದೇವೆ. ಇನ್ನು ಅರ್ಧ ದಾರಿ ಕ್ರಮಿಸಿದರೆ ನಮ್ಮ ಗುರಿ ನಮ್ಮ ಪಾದದ ಅಡಿಯಲ್ಲಿ ಇರುತ್ತದೆ. ಹೀಗಾಗಿ ನಮ್ಮ ಉದ್ಯೋಗ ಭದ್ರತೆಗಾಗಿ, ಸೇವಾ ಕಾಯಮಾತಿಗಾಗಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಹನುಮಂತಗೌಡ ಆರ್ ಕಲ್ಮನಿಯವರ ನೇತೃತ್ವದಲ್ಲಿ, ಮುಂದಾಳತ್ವದಲ್ಲಿ, ನಾಯಕತ್ವದಲ್ಲಿ ನಾವೆಲ್ಲರೂ ಸನ್ನದ್ಧರಾಗಬೇಕಾಗಿದೆ. ಹೀಗಾಗಿ 1ನೇ ತಾರೀಕಿಗೆ ಎಲ್ಲರೂ ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ಮಠದ ಪ್ರಾಂಗಣದಲ್ಲಿ ಜಮಾಯಿಸಬೇಕು. ಇಂದು ಮಧ್ಯಾಹ್ನ ಅಥವಾ ರಾತ್ರಿ ರಾಜ್ಯಾಧ್ಯಕ್ಷರು ಪೂರ್ವ ತಯಾರಿ ಹೇಗಿರಬೇಕು, ಯಾವ ರೀತಿಯಾಗಿ ಆಗಮಿಸಬೇಕು ಎನ್ನುವುದರ ಬಗ್ಗೆ ಸಾರಾಸಗಟಾದ ಮಾಹಿತಿಯನ್ನು ದೃಶ್ಯಾವಳಿಗಳ ಮುಖಾಂತರ ನಿಮಗೆ ಹಂಚಿಕೊಳ್ಳಲಿದ್ದಾರೆ. ಹೀಗಾಗಿ ಎಲ್ಲರೂ ಇದಕ್ಕೆ ಶಕ್ತಿ ತುಂಬಬೇಕಾಗಿದೆ. ಸರ್ಕಾರವನ್ನು ಮಣಿಸಿ ನಮ್ಮ ಸೇವಾ ಕಾಯಮಾತಿ, ಸೇವಾ ಭದ್ರತೆಯನ್ನು ಪಡೆದುಕೊಂಡೇ ಮರಳಬೇಕಾಗಿದೆ. ಹೀಗಾಗಿ ಎಲ್ಲರೂ ಮೀನಾಮೇಷ ಎಣಿಸದೆ, ಕಾರಣಗಳನ್ನು ಹೇಳದೆ, ಏನೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಬದಿಗಿಟ್ಟು ಆಗಮಿಸಿ ನಮ್ಮೊಂದಿಗೆ ಹೆಜ್ಜೆಗೆ ಹೆಜ್ಜೆಯನ್ನು ಸೇರಿಸಿ ಬೆಂಗಳೂರಿನಲ್ಲಿ ವಿಜಯೋತ್ಸವವನ್ನು ಆಚರಿಸಿ ನಾವು ಮತ್ತೆ ತರಗತಿಗಳಿಗೆ ಮರಳೋಣಂತ. ಕೆಲವರ ಹೇಳಿಕೆ ಮಾತುಗಳಿಗೆ ಕಿವಿಗೊಟ್ಟು ನೀವು ಅಧೀರರಾಗಬೇಡಿ. ಪ್ರತಿಭಟನೆ ಪ್ರಜಾಪ್ರಭುತ್ವದ ಮೂಲ ಬುನಾದಿ. ಆ ಪ್ರತಿಭಟನೆಯ ಮುಖಾಂತರ ಏನೆಲ್ಲವನ್ನು ಪಡೆದುಕೊಳ್ಳುವ ಸಾಧ್ಯತೆಗಳಿವೆ. ಹೀಗಾಗಿ ಎಲ್ಲರೂ 1ನೇ ತಾರೀಕಿಗೆ ಆಗಮಿಸಿ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಿ, ಬಲ ತುಂಬಿ ಶಕ್ತಿ ಪ್ರದರ್ಶನ ಮಾಡಿ ಸರ್ಕಾರವನ್ನು ಮಣಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳೋಣ. ಎಲ್ಲರೂ ಆಗಮಿಸುತ್ತೀರೆಂದು ನಾವು ನಂಬಿದ್ದೇವೆ. ನಾವು ಕೂಡ ಹೊರಡುತ್ತಿದ್ದೇವೆ. ನೀವು ಕೂಡ ನಮ್ಮೊಂದಿಗೆ ಬರುತ್ತೀರಿ ಎನ್ನುವ ಬಲವಾದ ದೃಢವಾದ ನಂಬಿಕೆ ನನ್ನಲ್ಲಿದೆ. ಧನ್ಯವಾದಗಳು.